ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ ಎಲ್ಲರೂ. ಬನ್ನಿ ನಮ್ಮ ಇನ್ನೊಂದು ಲಾಸ್ಟ್ ವಿಡಿಯೋ ಈ ಸೀರೀಸ್ದು ಅಂದರೆ ಮೈಸೂರು ಸೀರೀಸ್ದು ಲಾಸ್ಟ್ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ಇದಕ್ಕೆ ಮುಂಚೆ ಅಪ್ಲೋಡ್ ಮಾಡಿರೋ 2 ವಿಡಿಯೋ ಬಂದಿದೆ ಈ ವಿಡಿಯೋಗೆ ರಿಲೇಟೆಡ್ ಆಗಿರೋದು. ಸೊ ಯಾರು ನೋಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಬನ್ನಿ. ಸೊ ಬನ್ನಿ, ಜಾಸ್ತಿ ಏನು ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನಾನು ಪ್ರಾಣಿ ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಅದ್ರ ಜೊತೆಗೆ ಮಾತಾಡಬೇಕಂತ ಅಂದ್ಕೊಂಡೆ, ಬಟ್ ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ಕರೆಕ್ಟಾಗಿ ಕ್ಲೀನಾಗಿ ಮಾತಾಡೋಕ್ಕಾಗಲ್ಲ. ಮತ್ತು ಅವ್ರ ಫೋನ್ ರಿಂಗು, ಅವ್ರದ್ದು ವಿಡಿಯೋ ಇದು ಅಂಥೇಳಿ ಮತ್ತು ಕಾಪಿರೈಟ್ ಕ್ಲೈಮ್ ಕೂಡ ಆಗುತ್ತೆ. ಸೊ ಅದಕ್ಕೆ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಒಂದು ಕ್ಲಿಯರ್ ಕಟ್ ಆಗಿರೋ ವಿಡಿಯೋ ತೋರಿಸ್ತಾ ಹೋಗ್ತೀನಿ. ನಿಮಗೆಲ್ಲ ಗೊತ್ತಿದ್ದಿದ್ದೇ ಇದೆ ಈ ಪ್ರಾಣಿ ಬಗ್ಗೆ ಎಲ್ಲ, ಇನ್ನೇನು ಸುಮ್ಮನೆ ಹೇಳ್ತಾ ಹೋಗೋದು. ಸೊ ಒಂದು ಮೈಸೂರು ಝೂ ನಮ್ಮ ಕರ್ನಾಟಕದ ಹೆಮ್ಮೆ, ಅಂದರೆ ಹೆಂಗಿರುತ್ತೆ, ಸೊ ಏನೆಲ್ಲ ಒಳಗಡೆ ಇದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳ್ಕೊಂಡು ಯಾವ ಥರದ ಆ್ಯನಿಮಲ್ಸ್ ಎಲ್ಲ ಅವೈಲೇಬಲ್ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾ ಈ ಝೂಗೆ ಬರೋಕ್ಕಿಂತ ಮುಂಚೆ ಅಂದರೆ ಒಂದು ಮೈಂಡಲ್ಲಿ ಒಂದು ಐಡಿಯಾ ಇತ್ತು. ಸೊ ಇಲ್ಲೆಲ್ಲ ಆ್ಯನಿಮಲ್ಸ್ನ ಪ್ರಿಸರ್ವ್ ಮಾಡಿರ್ತಾರೆ, ಅವ್ರಿಗೆ ಒಂಥರ ಟಾರ್ಚರ್ ಥರ ಫೀಲ್ ಆಗಿರುತ್ತೆ ಅಂತ ಆ ಥರ ಮೈಂಡ್ಸೆಟ್ ಇತ್ತು. ಬಟ್ ಇಲ್ಲಿ ಬಂದ ತಕ್ಷಣ ನನ್ನ ಮೈಂಡ್ಸೆಟ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಬಿಕಾಸ್ ಇಲ್ಲಿಯ ಗೌರ್ಮೆಂಟ್ ಮತ್ತು ನಮ್ಮ ಕರ್ನಾಟಕ ಸರ್ಕಾರನೂ ಕೂಡ ಒಂದು ಎಷ್ಟು ರಿಯಲಿಸ್ಟಿಕ್ ಆಗಿ ಫಾರೆಸ್ಟ್ ಥರನೇ ಅವರಿಗೆ ಕ್ರಿಯೇಟ್ ಮಾಡಿಕೊಟ್ಟು, ಅವ್ರದ್ದೊಂದು ಅವ್ರೇನು ಫಾರೆಸ್ಟಲ್ಲಿ ಇರ್ತಾರೆ ಅದೇ ಥರ ಒಂದು ರಿಯಲಿಸ್ಟಿಕ್ ಆಗಿರೋ ಫೀಲ್ ಬರಬೇಕು. ಅವ್ರಿಗೆ ಯಾವುದೇ ಥರ ಮೈಂಡ್ ಅಪ್ಸೆಟ್ ಆಗಬಾರ್ದು, ಅವರು ಪ್ರಿಸನಲ್ಲಿದ್ದಾರೆ, ಅವರು ಕೂಡ ಹಾಕಿದ್ದಾರೆ ಅನ್ನೋದು ಯಾವುದೇ ಥರ ಫೀಲ್ ಬರಬಾರ್ದು ಅಂತ ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳಿಗೂ ಕೂಡ ರಿಯಲಿಸ್ಟಿಕ್ ಆಗಿ ಒಂಥರ ಫಾರೆಸ್ಟ್ ಥರನೇ ಕ್ರಿಯೇಟ್ ಮಾಡಿಬಿಟ್ಟು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಝೂ ಒಳಗಡೆ ಅಂತೂ ಸಖತ್ತಾಗಿ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಿಕಾಸ್ ನಾವೇನು ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ, ಏನು ಸ್ನ್ಯಾಕ್ಸ್ ತೊಗೊಂಬಂದಿರ್ತೀವಿ, ಅದನ್ನೇನು ಇಲ್ಲಿ ಎಸೆಯೋಕ್ಕೆ ಬಿಡಲ್ಲ. ಬಿಕಾಸ್ ಆ್ಯನಿಮಲ್ಸ್ ಏನಾದ್ರು ಬಾಯಿ ಮಿಸ್ ಆಗೋದನ್ನು ತಿಂತು ಅಂತ ಹೇಳಿದ್ರೆ ಅವರಿಗೆ ಸ್ಟಮಕ್ ಅಪ್ಸೆಟ್ ಆಗ್ಬೋದು. ಸೊ ಇದನ್ನೆಲ್ಲ ಪ್ರಿಕಾಷನ್ಸ್ ತೊಗೊಂಡು ತುಂಬ ಕೇರ್ಫುಲಿಯಾಗಿ ಅವರು ಈ ಆ್ಯನಿಮಲ್ಸ್ನ ತುಂಬ ಸಖತ್ತಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ನನಗಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದೀನಿ. ಸೊ ನಾನಿನ್ನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಒಂದು ಕ್ವಿಕ್ ಆಗಿರೋ ಒಂದು ಸ್ಪಿನ್ ಹಾಕ್ಕೊಂಬರ್ತೀನಿ. ಸೊ ನೀವು ಈ ವಿಡಿಯೋನ ಎಂಜಾಯ್ ಮಾಡ್ಕೊಬನ್ನಿ, ಲಾಸ್ಟಲ್ಲಿ ಸಿಗೋಣ. ಫ್ರೆಂಡ್ಸ್, ನಾವು ಝೂನ ಬೇಗ ಕಂಪ್ಲೀಟ್ ಮಾಡಿಕೊಂಡು ಪ್ಯಾಲೇಸ್ ವಿಸಿಟ್ ಮಾಡೋಣ ಅಂತ ಬಂದ್ವಿ. ಬಟ್ ಟೈಮ್ ತುಂಬಾ ಆಗಿತ್ತು, ಸಂಜೆ ಬೇರೆ ಆಗಿತ್ತು. ಸೊ ಪ್ಯಾಲೇಸಿಗೆ ಸಂಜೆ ಮೇಲೆ ಅಲೌ ಮಾಡಲ್ಲ ಅಂತ ಹೇಳಿಬಿಟ್ಟು ನಮ್ಗೆ ಒಳಗಡೆ ಹೋಗೋಕ್ಕೆ ಬಿಟ್ಟಿಲ್ಲ. ಏನು ಮಾಡೋಕ್ಕಾಗಲ್ಲ. ಸೊ ಪ್ಯಾಲೇಸ್ ಆ ಕಡೆ ಈ ಕಡೆ ಸ್ವಲ್ಪ ಸುತ್ತಾಡಿಕೊಂಡು ಪ್ಯಾಲೇಸ್ ಎಲ್ಲ ಹೊರಗಡೆಯಿಂದನೇ ನೋಡಿಕೊಂಡು
ಈಗ ನಾವು ನಮ್ಮ ಪಯಣ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾ ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ.